ನಡಿಯ ನಡಿಯ. ಎಷ್ಟೇ ಸೊಕ್ಕು ನಿನ್ಗೆ? ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ ಭಿಕ್ಷೆ ಬೇಡು ಅಂತ ಹೇಳ್ತೀಯ? ಹಾ, ಆಗ್ಬೇಕಾದ್ದೆ. ಅಕ್ಕನ್ಗಿದ್ ಆಗ್ಬೇಕಾದ್ದೆ. ನಿನ್ನನ್ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ, ಅವ್ರಿಗಿದಾಗ್ಬೇಕಾದ್ದೆ. ಹೋಗೆ ಇಲ್ಲಿಂದ, ಹೊರಟೋಗೋ. ಇನ್ನೊಂದ್ಸಲ ಈ ಕಡೆ ಕಾಲಿಟ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ಹುಷಾರ್, ಹೋಗೆ ಇಲ್ಲಿಂದ. ಸಿಸ್ಟರ್, ರೂಮ್ ನಂಬರ್ C4ದು ರಿಪೋರ್ಟ್ ಕೊಡಿ. ಎನಿ ಅಪ್ಡೇಟ್ಸ್? ಮೇಡಮ್, ಗುಡ್ ನ್ಯೂಸ್ ಮೇಡಮ್. ದೇವ್ರ ದಯೆಯಿಂದ ಅವರು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಮೇಡಮ್. ಡಾಕ್ಟ್ರು ಬಂದಿದ್ದರು, ರೆಗ್ಯುಲರ್ ಚೆಕಪ್ ಮಾಡಿದ್ರು, ಪಾಸಿಟಿವ್ ಅಂದರು ಮೇಡಮ್. ಥ್ಯಾಂಕ್ಸ್. ದೇವ್ರ ದಯೆ ಇರ್ಬೋದು, ಆದರೆ ಆದಿತ್ಯನ ಮೇಲೆ ನನ್ನ ದಯೆ ಇಲ್ವಲ್ಲ. ಡಾಕ್ಟರ್ ಪಾಸಿಟಿವ್ ಆಗೇ ಇದ್ದಾರೆ, ಆದರೆ ನಾನು ಅವನಿಗೆ ನೆಗೆಟಿವ್ ಆಗ್ತೀನಲ್ಲ. ಆದಿತ್ಯ ಹಿಂತಿರುಗಿ ಪ್ರಪಂಚನೇ ನೋಡಬಾರ್ದು, ಹಾಗೆ ಆಪರೇಷನ್ ಮಾಡ್ತೀನಿ. ಆಪರೇಷನ್ ಸಕ್ಸಸ್ಫುಲ್, ಬಟ್ ಪೇಷಂಟ್ ಡೆಡ್. ಓಯ್ ಓಯ್, ನಿಂತ್ಕಮ್ಮ. ಯಾರಮ್ಮ ನೀನು? ಏನು ಮಾಡ್ತಿದ್ದೆ ಇಷ್ಟೊತ್ತ ನೀನು? ನಮ್ಮವ್ರನ್ನ ಇಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ನೋಡೋದಕ್ಕೆ ಬಂದೆ. ವಿಸಿಟಿಂಗ್ ಅವರ್ಸ್ ಆದಮೇಲೆ ಯಾರನ್ನೂ ಒಳಗಡೆ ಬಿಡಲ್ಲ. ದಯವಿಟ್ಟು ಒಂದೇ ಒಂದ್ಸತಿ ನೋಡ್ಕೊಂಡು ಹೋಗ್ತೀನಿ ಮೇಡಮ್. ಮನೇಲಿ ನೋಡಿದ್ರೆ ಗಂಡನ ಕಾಟ, ಇಲ್ಲಿ ನೋಡಿದ್ರೆ ನಿಮ್ಮಂಥವ್ರ ಕಾಟ. ಎಷ್ಟು ಸಲ ನಮ್ಮ ನಿನ್ಗೆ ಹೇಳೋದು? ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಎಲ್ಲಿದ ಬಂದ್ಬಿಡ್ತಾವ ಏನೋ. ಸೆಕ್ಯೂರಿಟಿ ಮೇಡಮ್, ನಾನೇ ಹೋಗ್ತೀನಿ. ಸರಿ, ಇಲ್ಲಿದ ಹೋಗುವ. ಅಮ್ಮ, ದೊಡ್ಡ ಯಜಮಾನರನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಭಿಕ್ಷೆ ಬೇಡಬೇಕು. ಅಖಿಲ, ಪಾರ್ವತಿ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅವಳ ಮಾತುಗಳನ್ನ ಅಷ್ಟು ಸುಲಭವಾಗಿ ತಳ್ಳಹಾಕಕ್ಕಾಗೋದಿಲ್ವಲ್ಲ ರಘು? ಪಾರ್ವತಿ ಹೇಳಿದ ಮಾತಂತಾನೋ ಅಥವಾ ದೇವರಿಗೆ ಸಂಬಂಧಪಟ್ಟ ಮಾತು ಅಂತಾನೋ? ಇಷ್ಟು ದಿನಗಳಲ್ಲಿ ಅವಳು ನಮ್ಮಲ್ಲಿ ಒಬ್ಬಳಾಗಿ ಬೆರೆತು ಹೋಗಿದ್ದಾಳೆ. ನಮಗೋಸ್ಕರ ಸದಾ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ತಾಳೆ. ದೊಡ್ಡ ಯಜಮಾನ್ರೆ ಅಂತ ಹೆಜ್ಜೆ ಹೆಜ್ಜೆಗೂ ಅವನ ಯೋಗಕ್ಷೇಮ ವಿಚಾರಿಸ್ಕೊತಾ ಇದ್ಲು. ಏಕಾಏಕಿ ಅವಳು ನಮ್ಮ ಮುಂದೆ ನಿಂತು ಈ ಮಾತನಾಡೋ ಸಾಧ್ಯತೆ ಇಲ್ಲ. ಅವಳಿಗೂ ಕಳವಳ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಗುರುಗಳ ಹತ್ರ ಕೇಳಿರ್ತಾಳೆ. ಅವರು ಈ ಮಾತು ಹೇಳಿರ್ತಾರೆ. ಅವಳ ಮಾತನ್ನು ನಂಬ್ತೀಯಾ? ಅವಳ ಮಾತಾಗಿರೋದ್ರಿಂದ ನಂಬ್ತೀನಿ ರಘು. ಆದರೆ ಯಾರೋ ಗುರುಗಳು ಹೇಳಿದ್ದಾರೆ ಅಂತ ಅಂಧ ಭಕ್ತಿಯಿಂದ ಏನೂ ಮಾಡೋದಿಲ್ಲ. ಒಳ್ಳೆ ಗೊಂದಲದ ಪರಿಸ್ಥಿತಿ ಎದುರಾಗಿದೆಯಲ್ಲ. ಒಂದು ಕೆಲಸ ಮಾಡೋಣ ರಘು, ನಾಳೆ ನಮ್ಮ ಗುರುಗಳನ್ನು ಭೇಟಿ ಮಾಡೋಣ. ಈ ವಿಷಯನ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಅವ್ರು ಏನು ಹೇಳ್ತಾರೋ ಕೇಳೋಣ. ಒಂದು ವೇಳೆ ಅವರು ಮೊದಲು ಅವ್ರು ಬರಲಿ, ಆಮೇಲೆ ಅವ್ರು ಏನು ಹೇಳ್ತಾರೋ ನೋಡೋಣ. ಏನ್ ಸಾವಿತ್ರಮ್ಮ, ಇನ್ನು ಯಾರು ಊಟಕ್ಕೆ ಬಂದಿಲ್ವಾ? ಇಲ್ಲ ಅಮ್ಮವ್ರೆ. ಹೋಗ್ ಕರಿಯೋದ್ ತಾನೆ, ಹಿಂಗೆ ಗರ ಬಡ್ದೋರ್ ತರ ನಿಂತಿದ್ದೀರಾ? ಕರೆದ್ವಿ, ಯಾರಿಗೂ ಊಟ ಮಾಡೋ ಮನಸ್ಸಿಲ್ಲಮ್ಮ. ಯಾಕೋ? ಇದೇನಮ್ಮವ್ರೆ ಹೀಗೆ ಕೇಳ್ತಿದ್ದೀರಾ?
ಓ ಗೊತ್ತಾಯ್ತು ಗೊತ್ತಾಯ್ತು, ಆದಿತ್ಯ ಹಾಸ್ಪಿಟ್ಲಲ್ಲಿ ಇದ್ದಾನೆ, ಯಾರಿಗೂ ಊಟ ಮಾಡೋ ಮನ್ಸಿರಲ್ಲ. ಆದ್ರೂ ಇಷ್ಟೊಂದು ಅಡ್ಗೆ ಯಾಕೆ ಮಾಡಿದೀರಾ? ದಿನಸಿ ಬೆಲೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಯಾರು ಊಟ ಮಾಡಲ್ಲ ಅಂತ ಗೊತ್ತಿರ್ಲಿಲ್ಲಮ್ಮ. ಈಗ ಗೊತ್ತಾಯ್ತಲ್ಲ. ಓ ಗೊತ್ತಾಯ್ತು ಗೊತ್ತಾಯ್ತು, ಲೈನಾಗಿ ತಟ್ಟೆಗಳನ್ನ ಹಿಡ್ಕೊಂಬಂದು ಕಂಠ ಪೂರ್ತಿ ತಿಂದು ತೇಗ್ಬಿಡಿ, ಇದೇ ತಾನೇ ನಿಮ್ ಪ್ಲಾನು? ಅಯ್ಯೋ ಇಲ್ಲಮ್ಮ, ಮತ್ತೆ ದೊಡ್ಡ ಯಜಮಾನ್ರು ಅಖಿಲಮ್ಮನವ್ರಿಗೆ ಮಾತ್ರ ಮಗ ಅಲ್ಲ, ಈ ಮನೇಲಿ ಕೆಲಸ ಮಾಡೋರು ಎಲ್ಲರಿಗೂ ಅಣ್ಣನೋ ತಮ್ಮನೋ ಆಗಿ ಮಗನಾಗಿದ್ದಾರೆ. ಹಾಗಾಗಿ ನಾವು ಕೆಲಸದವ್ರು ಯಾರು ಊಟ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ದೀವಿ. ಅವರು ಆದಷ್ಟು ಬೇಗ ಗುಣ ಆಗ್ಲಿ ಅಂತ ಮನೆಯವ್ರ ಜೊತೆ ನಾವು ಉಪವಾಸ ಮಾಡ್ತಾ ಇದ್ದೀವಿ. ಪಾಪ ಎಂದೂ ಕಂಡು ಕೇಳರಿಯದ ಸಂಬಂಧ. ಆಕ್ಚುಲಿ ನಾನು ಇವತ್ತು ಉಪವಾಸ ಮಾಡೋಣ ಅಂತಾನೆ ಬಂದೆ, ಆದ್ರೆ ಎಲ್ಲರೂ ಉಪವಾಸ ಮಾಡಿ ಶೆಡ್ ಸೇರ್ಕೊಂಡ್ಬಿಟ್ರೆ ಆದ್ರೆ ಯೋಗಕ್ಷೇಮನ ವಿಚಾರಿಸೋರು ಯಾರು? ನಾನಾದ್ರೂ ತಿಂದು ಗಟ್ಟಿ ಮುಟ್ಟಾಗಿರೋಣ ಅಂತ. ಇಲ್ಲಾಂದ್ರೆ ಆದಿತ್ಯ ಪಾಪ ಬೇಜಾರು ಮಾಡ್ಕೋತಾನೆ. ಬಾಮ್ಮ ಸಾವಿತ್ರಮ್ಮ ಬಡ್ಸು. ಇನ್ನೂ ಸ್ವಲ್ಪ ಹಾಕೋ. ಸೂಪರ್ ಸಾವಿತ್ರಮ್ಮ. ಒಂದ್ ಸ್ವಲ್ಪ ತುಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏ ಹುಡುಗಿ, ಇನ್ನು ಏನ್ ಮಾಡ್ತಿದ್ದೆ ಅಲ್ಲಿ ಕುತ್ಕೊಂಡು? ಆಗ್ಲೇ ಹೋಗು ಅಂತ ಹೇಳಿಲ್ಲ ನಾನು? ನಿಮ್ ಮನ್ಸ್ ಬದ್ಲಾಗತ್ತೇನೋ, ನನ್ನ ಒಳಗ್ ಬಿಡ್ತೀರೇನೋ ಅಂತ ಕಾಯ್ತಾ ಇದ್ದೆ. ಊಟ ಗೀಟ ಮಾಡಲ್ವಾ? ಅವ್ರನ್ನ ನೋಡಿದ್ಮೇಲೆ ಮಾಡ್ತೀನಿ. ಏನಾಗ್ಬೇಕು? ಒಳಗ್ ಮಲ್ಗಿರೋ ಸಾಹೇಬ್ರು ಗಂಡನಾ? ಪ್ರಪಂಚದಲ್ಲಿ ತಾಯಿ ಮತ್ತೆ ಹೆಂಡತಿ ಬಿಟ್ರೆ ಒಬ್ಬ ಗಂಡಸನ್ನ ಇಷ್ಟೋ ಮಟ್ಟಕ್ಕೆ ಪ್ರೀತಿ ಮಾಡಕ್ಕೆ ಇನ್ಯಾರಿಂದನೂ ಸಾಧ್ಯನೇ ಇಲ್ಲ. ನಮ್ಮ ಮನೇಲೂ ಐತೆ, ತುಂಬಾ ಕಷ್ಟ ಕೊಡುತ್ತೆ. ಆದ್ರೂ ಕೂಡ ಅವನ್ ಕಂಡ್ರೆ ನನಗೆ ತುಂಬಾನೇ ಇಷ್ಟ. ನನಗ್ ಗೊತ್ತು ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ ಅಂತ. ನಿನ್ ಗಂಡನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ತಾನೇ? ಅಯ್ಯೋ ಇಲ್ಲ ಮೇಡಮ್. ಈಗೇನು ನಿನ್ ಗಂಡನ ನೀನ್ ನೋಡ್ಬೇಕಾ? ಒಂದ್ಸತಿ ನೋಡ್ಕೊಂಡು ಹೋಗ್ತೀನಿ. ತುಂಬಾ ಮುತ್ತೈದೆ ತರ ಕಾಣಿಸ್ತೀಯ. ಆದಷ್ಟು ಬೇಗ ನಿನ್ ಗಂಡ ಹುಷಾರಾಗ್ಲಿ. ದಯವಿಟ್ಟು ಒಂದ್ಸತಿ ನಾನು ಅವ್ರನ್ನ ನೋಡ್ಬೋದಾ? ನಿನ್ ಮುಖಕ್ಕೆ ನಗು ಚೆನ್ನಾಗ್ ಒಪ್ಪುತ್ತೆ. ಡಾಕ್ಟ್ರು ಬರೋಷ್ಟರಲ್ಲಿ ಹೊರಗ್ ಬಂದ್ಬಿಡ್ಬೇಕು. ನಿನ್ ಗಂಡ ಸಿಕ್ತಾ ಅನ್ಬಿಟ್ಟು ಅಲ್ಲೇ ನಿಂತ್ಕೋಬಾರ್ದು, ಆಮೇಲೆ ನನ್ ಕೆಲ್ಸ ಹೋಗುತ್ತೆ. ಅರ್ಥ ಆಯ್ತಾ? ಸರಿ ಹೋಗು, ಬೇಗ ಬಂದ್ಬಿಡ್ಬೇಕು. ಸರಿ ಹೋಗೋಗು. ಈ ತರ ಹುಚ್ಚ ಪ್ರೀತಿ ಬದುಕಿರೋವರೆಗೂ ಯಾರಿಗೂ ಸಾವಿಲ್ಲ. ಕ್ಷಮಿಸ್ಬೇಡಿ ದೊಡ್ಡ ಯಜಮಾನ್ರೆ. ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗೋದೆ. ಈ ಅನಾಹುತ, ಈ ನೋವು, ಈ ಸಂಕಟ ಎಲ್ಲ ನನ್ನಿಂದಾನೆ. ಕುತ್ತಿಗೆಲ್ ಕಟ್ಟಿರೋ ಮಂಗಳಸೂತ್ರ ತೆಗ್ದಾಗ ಆಗಿರೋ ಅಮಂಗಳ ಇದು. ನನ್ನ ಕರ್ಮ
ನಿಮಗ್ ಶಿಕ್ಷೆ ಆಗೋ ಥರ ಆಗೋಯ್ತು ದೊಡ್ಡಯಜಮಾನ್ರೆ. ನನ್ನನ್ನು ಕ್ಷಮಿಸ್ಬಿಡಿ. ಇನ್ ಮುಂದೆ ಯಾವತ್ತೂ ನನ್ನ ಕುತ್ಕೇಲಿರೋ ತಾಳಿನ ತೆಗಿಯೋದಿಲ್ಲ ದೊಡ್ಡಯಜಮಾನ್ರೆ. ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮನ್ನು ಕಾಪಾಡ್ಕೋತೀನಿ. ಆದ್ರೆ ನೀವು ನನ್ಗೊಂದು ಆಣೆ ಮಾಡ್ತೀರಾ, ನೀವು ಮನೆಗೆ ವಾಪಸ್ ಬರ್ತೀರಾ ದೊಡ್ಡಯಜಮಾನ್ರೆ? ನಗ್ನಗ್ತಾ ಜೀವ ತುಂಬ್ಕೊಂಡು ಅರ್ಸನ್ ಕೊಟ್ಟಲ್ಲಿ ನೀವಿದ್ರೆ ನಮಗೂ ಜೀವ ಬರುತ್ತೆ. ದಯವಿಟ್ಟು ಹಿಂಗ್ ಮಲ್ಗಿರ್ಬೇಡಿ ದೊಡ್ಡಯಜಮಾನ್ರೆ, ವಾಪಸ್ ಬನ್ನಿ. ಅಖಿಲಮ್ಮ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಬನ್ನಿ ದೊಡ್ಡಯಜಮಾನ್ರೆ. ಏ ಹುಡುಗಿ, ಡಾಕ್ಟ್ರು ಬರ್ತಿದಾರಮ್ಮ, ಬೇಗ ಬಾ ಅಮ್ಮ, ಈಚೆಗೆ ಬೇಗ ಬಾ. ಕಂಬನಿ ಖಾಲಿಯಾಗಿದೆ, ಜೀವದಿ ನೋವೆ ತುಂಬಿದೆ. ಹೇಳಿ ಮೇಡಮ್, ಏನು ಮಾಡಿಬಿಡ್ಬೇಕು? ಚಿಟಿಕೆ ಹೊಡೆಯೋಷ್ಟೊಳಗೆ ಮುಗಿಸಾಕ್ತೀವಿ. ಓವರ್ ಕಾನ್ಫಿಡೆನ್ಸ್ ಬೇಡ, ಹೇಳೋ ಅಷ್ಟು ಸುಲಭ ಅಲ್ಲ. ಎಲ್ಲ ಕಡೆ CCTV ಕ್ಯಾಮ್ರಾಗಳಿರುತ್ತೆ. ಪೂಜೆ ಮಾಡಕ್ಕೆ ಬರೋನ್ಗೆ ಪ್ರಸಾದ ಕೊಡಕ್ಕೆ ಬರೋಲ್ಲ ಮೇಡಮ್. ಏನು ಡೀಲು ಅಂತ ಹೇಳಿ ಮಾಡಿ ಮುಗಿಸ್ತೇವೆ. ಅರ್ಥ ಆಯ್ತಾ? ಹಾಸನ ಕೋಟೆ ಆದಿತ್ಯ, ದೊಡ್ಡ ಡೀಲು, ಸಿಂಪಲ್ ಆಗಿ ಮುಗಿಸ್ತೀವಿ, ಬಿಡಿ ಮೇಡಮ್. ಫೊಟ್ಟಾಫೊಟ್ ಅಂತ ಕೆಲಸ ಮುಗಿಸಿ. ಓಕೆ ಮೇಡಮ್, ಕೆಲಸ ಮುಗಿಸಿ ಫೋನ್ ಮಾಡ್ತೀವಿ. ಏನಿಲ್ಲ, ನೀನು ಊಟ ಮಾಡಿಲ್ಲ ಅಂದಲ್ಲ, ಅದಕ್ಕೆ ಒಂದೆರಡು ತುತ್ತು ತಿನ್ಸೋಣ ಅಂತ ಕರ್ಕೊಂಡು ಬಂದೆ. ಇರು, ತಿನ್ನು. ಬೇಡ ಮೇಡಮ್. ಬೇಡ ಅನ್ಬೇಡ, ಒಂದು ತುತ್ತು ತಿನ್ನಪ್ಪ. ಪರವಾಗಿಲ್ಲ, ಬೇಡ. ಏಯ್, ಎಷ್ಟು ಸಲ ಹೇಳದ್ ನಿನ್ಗೆ, ತಿನ್ನು ಅಂದ್ರೆ ತಿನ್ಬೇಕು. ಎಲ್ಲಿ ಆ ಮಾಡು, ತಿನ್ನು. ಈಗ ಸಮಾಧಾನ ಆಯ್ತು. ಆಗ್ಲೇ ಸಿಗುತ್ತೆ ಅಂತ ಬೇಜಾರು ಮಾಡ್ಕೋಬೇಡ. ಹೊಟ್ಟೆಗೆ ಎಡ್ತು ತಿಳಿಲಿ ಅಂತ ಹಾಗೆ ಮಾಡಿದೆ. ಎಲ್ಲ ಒಳ್ಳೇದಾಗುತ್ತೆ, ನಿನ್ ಗಂಡಿಗೆ ಏನು ಆಗಲ್ಲ. ಅಕ್ಕ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಆದಿತ್ಯ ಬೇಗ ಗುಣ ಆಗಿ ಬರ್ಲಿ ಅಂತ ನವದುರ್ಗಿಯರಿಗೆಲ್ಲ ಪೂಜೆ ಮಾಡಿ ಗೊಂಬೆಗಳನ್ನೆಲ್ಲ ಕೂರಿಸ್ತಾ ಇದ್ದೆ. ನೀವು ಕೈ ಜೋಡಿಸ್ಬಿಟ್ರೆ ಬೇಗ ಪೂಜೆ ಮುಗಿಸ್ಬಿಟ್ಟು ಊಟಕ್ಕೆ ಹೋಗ್ಬೋದು. ಮನೇಲಿ ಏನೇ ಪರಿಸ್ಥಿತಿ ಇದ್ರೂ ಸಂಪ್ರದಾಯನ ಬಿಡಬಾರ್ದಲ್ಲ ಅಕ್ಕ.